ಮೋಹನ್ ಬಾಬು ಅವ್ರ ಬಗ್ಗೆ ಫಸ್ಟ್ ನಾನು ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಈ ಚಿತ್ರದ ನಿರ್ಮಾಪಕರು ಅಲ್ಲದೆ ನಮ್ಮೆಲ್ಲರಿಗೆ ಒಬ್ಬರು ಲೆಜೆಂಡರಿ ಆಕ್ಟರ್ ಅನ್ನೋ ವಿಷಯ ನಮ್ಮೆಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಅವ್ರಿಗೆ, ಮೋಹನ್ ಬಾಬು ಅವ್ರಿಗೆ ಇದ್ದಂಥ ಒಂದು ಆತ್ಮೀಯತೆ, ಆ ಸ್ನೇಹ, ಆ ಅನುಬಂಧ, ಅದು ಯಾರು ಎಂದೆಂದಿಗೂ ಮರೆಯೋಕ್ ಆಗದೆ ಇರೋಂಥ ಒಂದು ಸ್ನೇಹ ಸಂಬಂಧ ಅವರಿಬ್ಬರಲ್ಲಿತ್ತು. ಅವ್ರು ಮಾತ್ರ ಅಲ್ಲ, ಜೊತೆಗೆ ಅವರೆಲ್ಲ, ಮೋಹನ್ ಬಾಬು ಅವರಿದ್ರು, ಅಂಬರೀಷ್, ವಿಷ್ಣುವರ್ಧನ್ ಅವರು, ಶತ್ರುಘ್ನ ಸಿನ್ಹಾ ಅವರು, ರಜನಿಕಾಂತ್ ಅವರು, ಇವರೆಲ್ಲ ಸೇರಿದಾಗ ನಮ್ಮೆಲ್ರಿಗೂ ಒಂದು ಹಬ್ಬದ ವಾತಾವರಣನೇ ಇರೋದು ಆ ದಿನಗಳು. ನಿಜಕ್ಕೂ ದೋಸ್ ವೇ ದ ಗೋಲ್ಡನ್ ಡೇಸ್. ನಾವೆಲ್ಲರೂ ಅದನ್ನ ವಿ ಮಿಸ್ ದೋಸ್ ಡೇಸ್ ಅ ಲಾಟ್. ಬಟ್ ಮೋಹನ್ ಬಾಬು ಅವರು, ಅಂಬರೀಷ್ ಅವ್ರನ್ನ ನೀವು ಜೊತೆಗೆ ನೋಡಿದ್ರೆ ಏನೋ ಇಬ್ರು ತುಂಬಾ ಒಂದು ಅಗ್ರೆಸಿವ್ ಫೈಟ್ ಮಾಡ್ಕೋತಾ ಇದ್ದಾರೆ ಅನ್ನೋ ತರ ಒಂದು ಇಂಪ್ರೆಷನ್ ಬರ್ತಿತ್ತು ನಿಮ್ಗೆ. ಯಾರೇ ಆಗ್ಲಿ ಹಂಗೆ ಅನ್ಕೊಳ್ಳೋರೇನೋ, ಬಟ್ ಅದರ ಹಿಂದೆ ಅವರಿಗೆ ಇದ್ದಂತ ಒಂದು ಅಭಿಮಾನ, ಆ ಪ್ರೀತಿ ನಿಜಕ್ಕೂ ಇಸ್ ವೆರಿ ರೇರ್. ದೀಸ್ ಕೈಂಡ್ ಆಫ್ ಫ್ರೆಂಡ್ಶಿಪ್ಸ್. ನಾನು ಮೋಹನ್ ಬಾಬು ಅವ್ರ ಜೊತೆಲಿ ಒಂದು 15 ಪಿಕ್ಚರ್ಸ್ ಅಲ್ಲಿ ನಾನು ಕೋಸ್ಟಾರ್ ಮಾಡಿದ್ದೀನಿ ನನ್ನ ಒಂದು ಕರಿಯರ್ ಅಲ್ಲಿ. ಬಟ್ ಅದಕ್ಕಿಂತ ನಾನು ನೋಡಿ ಖುಷಿ ಪಟ್ಟಿದ್ದು ಅವರಿಬ್ಬರ ಫ್ರೆಂಡ್ಶಿಪ್ ಇಂದ. ನಾನು ಈ ಒಂದು ಆ ಒಂದು ಸರ್ಕಲ್ ಅಲ್ಲಿ ಐ ವಾಸ್ ಆಲ್ಸೋ ಪಾರ್ಟ್ ಅನ್ನೋದು. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಇಟ್ ಅಂಡ್ ಐ ಚೆರಿಶ್ that friendship a lot. And Vishnuna, I have seen him as a small kid running around in knickers. ನಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ he used to come to the set with his sister. ಆ ದಿನಗಳಿಂದ ನಾನು ನೋಡ್ಕೊಂಡು ಬಂದಿದ್ದ ಚಿಕ್ಕ ಹುಡುಗ. ಈಗ he is done this wonderful movie. ನಾವು ಒಂದು ಹಾಡಷ್ಟೇ ನೋಡಿದ್ವಿ, ಆದ್ಮೇಲೆ ಮೋಹನ್ ಬಾಬು ಅವ್ರದ್ದು ಇಂಟ್ರೊಡಕ್ಷನ್ ಸೀನ್ ಒಂದು ನೋಡಿದ್ವಿ. ಬಟ್ ಅಷ್ಟು ನೋಡಿದ್ರೇನೆ ಯು ಕ್ಯಾನ್ ಆ ಒಂದು ಮೂವಿ ಯಾವ ರೀತಿ ಇರುತ್ತೆ, ಆ ನ್ಯಾರೇಟಿವ್ ಅಥವಾ ಪಲ್ಸ್ ಅನ್ನೋದು ವಿ ಕ್ಯಾನ್ ಮೇಕ್ ಔಟ್ ಇಟ್. ಹಾಡು ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ಆ ಹಾಡುನು ನಮ್ಮೆಲ್ರಿಗೂ ಕನ್ನಪ್ಪ ಅಂದ ತಕ್ಷಣ ನಮಗ್ ನೆನಪು ಬರೋದು ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ ಅವರ ಮೂವಿ ಬೇಡ್ರ ಕಣ್ಣಪ್ಪ. ಇಟ್ಸ್ ಅ ಐಕಾನಿಕ್ ಎಪಿಕ್ ಮೂವಿ. ಅದಕ್ಕೆ ಈ ಮೂವಿ ಒಂದು ಟ್ರಿಬ್ಯೂಟ್ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋದು ನನ್ನ ಭಾವನೆ. ಇಟ್ ಇಸ್ ಕಮ್ ಔಟ್ ಬ್ಯೂಟಿಫುಲಿ. ಬಟ್ ಐ ನೋ ದ ಸ್ಟ್ರಗಲ್ ಅಂಡ್ ದ ಎಫರ್ಟ್ taken behind the scenes because I am part of their family. That's how ಆ ಥರನೇ ಅವರು ನನ್ನನ್ನು ನೋಡಿರೋದು, ನಾನು ಅನ್ಕೊಂಡಿರೋದು. ಐ ಆಮ್ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ. ಅಂಡ್ ನನಗೆ ಗೊತ್ತಿದೆ ಈ 1-2 ವರ್ಷದಿಂದ ಅವರು ಯಾವ ರೀತಿ ಇದಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ, ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ. ಇದೆಲ್ಲ ನನಗೆ ಗೊತ್ತಿದೆ. ಬಟ್ ಟುಡೇ ಅದನ್ನ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅದರ ರಿಸಲ್ಟ್ ಏನು ಅನ್ನೋದು ಅಷ್ಟೇ ಸಂತೋಷ, ಅಷ್ಟೇ ಖುಷಿ ತಂದಿದೆ. ಅಂಡ್ ಮೋಹನ್ ಬಾಬು ಅವ್ರಿಗೆ, ವಿಷ್ಣು ಅವ್ರಿಗೆ, ಇಡೀ ಯೂನಿಟ್, ಡೈರೆಕ್ಟರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಆಲ್ ದ ಕ್ರೂ, ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಬಂದಿದೆ ಇದು. ಇವತ್ತಿನ ಕಾಲಕ್ಕೆ ನಾವು ನೋಡೋದಾದ್ರೆ ಕನ್ನಪ್ಪ ಅನ್ನೋ ಒಂದು ಟಾಪಿಕ್ ಆದ್ರೆ ಇಟ್ ಇಸ್ ನಾಟ್ ಜಸ್ಟ್ ಒಂದು ತೆಲುಗು ಅಥವಾ ಒಂದು ಕನ್ನಡ ಅದಕ್ಕೆ ಸೀಮಿತ ಅಲ್ಲ. ದಿಸ್ ಇಸ್ ಫಾರ್ ಎವ್ರಿ ಇಂಡಿಯನ್. ಈ ಸಿನಿಮಾ ನೋಡೋವಂಥ ಸಿನಿಮಾ ಆಗತ್ತೆ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ನಾವೆಲ್ಲರೂ ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ. ಅದೇ ರೀತಿ ಆಡಿಯನ್ಸ್ ಆಲ್ಸೋ ವಿಲ್ ಲವ್ ದಿಸ್ ಮೂವಿ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಅಂಡ್ ವಿ ಆರ್ ಬ್ಲೆಸ್ಡ್. ಇಂಥ ಒಂದು ಶ್ರೀ ಗುರುದೇವ್ ಅವರ ಒಂದು ಆಶ್ರಮದಲ್ಲಿ ಇಂಥ ಒಂದು ಒಳ್ಳೆ ಟ್ರೈಲರ್ ಲಾಂಚ್ ಆಗಿದೆ ಅನ್ನೋದು ನಮ್ಮೆಲ್ರಿಗೂ ಇದು ಒಂದು ಆಶೀರ್ವಾದವಾಗಿದೆ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.